ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈತಿ ಸರ್ವದೈಮಿ ಸುಪ್ರೇಷ್ಠಂ. ನಿನ್ನೆ ಅದೇ ವಿಷಯದಲ್ಲಿ ಬಂದಿತ್ತು. ಏನಂತ ಹೇಳಿದರು, ಪ್ರತಿಯೊಬ್ಬರು ಕೂಡ ಆನಂದಸ್ಯ ವಿಚಿತ್ರತಾ ಜೀವಸಂಗಾಸ್ತಿ ಉದರಂ ತದ್ಗತಾಂತರಂ ತಸ್ಮಾತ್ ಅದೃಶ್ಯ ಅನಿಲಯನೇ. ದೇವ್ರನ್ನ ಉಪಾಸನೆ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಇರಬೇಕು. ದೇವ್ರನ್ನ ತಿಳ್ಕೊಂಡ ಮೇಲೆ ಮಾತ್ರ ಭಯ ಇಲ್ಲ. ದೇವ್ರನ್ನ ತಿಳ್ಕೊಂಡ ಮೇಲೆ ಭಯ ಯಾತಕ್ಕಿಲ್ಲ ಅಂದರೆ ವಿ ಆರ್ ಸೇಫ್. ತಸ್ಮಾತ್ ಅದೃಶ್ಯೇ ಜೈವಾನಾಂ ಗುಣಾನಾಮಪಿ ಅಸಂಗತೆ ಅನಾತ್ಮೇ ಅಥ ಗುಣಾನಂತ್ಯಾದ ನಿರುಕ್ತೇ ನಿರಾಶ್ರಯ. ದೇವರು ಪೂರ್ತಿ ಆತಕ್ಕೆ ಹೇಳಕ್ಕೆ ಬರೋದಿಲ್ಲ ಅಂದರೆ ಅನಂತ ಗುಣಗಳ ಹೇಳಕ್ಕೆ ಬರೋದಿಲ್ಲ. ತಿಳ್ಕೊಳ್ಳೇಬೇಕಾದ್ರೆ ಮಿನಿಮಮ್ ಎಷ್ಟು ಬೇಕು ಅಷ್ಟು ಬೇಕು. ನಿರಾಶ್ರಯ ಅನಿಲಯನೇ ಅಯತ್ವೇನ ಯದಾ ಜ್ಞಾನೇನ ತಿಷ್ಠತಿ ತದಾ ಭಯಂ ಹರಿಂ ಗಚ್ಚೇತ್ ನೈವಾಜ್ಞಾನಿ ಕಥಂಚ. ಇದೆಲ್ಲಕ್ಕೂ ಬೇಸಿಕ್ ಜ್ಞಾನ ಇರಬೇಕಾದ್ರಿಂದ ಜ್ಞಾನ ಇಲ್ಲದವರು ಏನು ಸಾಧನೆ ಮಾಡೋಕ್ಕೂ ಬರೋದೇ ಇಲ್ಲ. ಮತ್ತು ಅದು ಏನು 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 ಓದಿಲ್ಲ, ಏನು ಕೆಲಸ ಕೊಡಬೇಕು ಅವನಿಗೆ? ಏನು ಓದಿಲ್ಲ ಅಂದರೆ ಕೆಲಸ ಕೊಡೋ ಚಾನ್ಸೇ ಇಲ್ಲ. ಕರ್ಮ ಬರೀ ಮಾಡುವ ಈ ಕೆಲಸ ಮಾಡುವಂಥದ್ದು ಅಷ್ಟೆ. ಯದೈತಸ್ಮಿನ್ ಪರೇ ವಿಷ್ಣು ಉದರಂ ದೇವಗತ್ವತಃ ಜೀವಗತ್ವತಃ ಯದಾ ಪರೇ ವಿಷ್ಣು ಭೇದಂ ಕರೋ. ದೇವರಲ್ಲಿ ಮಾತ್ರ ರೂಪ ಮೊದಲಾದವುಗಳಲ್ಲಿ ಯಾವುದೇ ರೀತಿ ಭೇದ ಎಷ್ಟನ್ನೂ ಚಿಂತನೆ ಮಾಡಿಕೊಡೋದು. ಭಯಮಶ್ಚ ಮಹದ್ಭವೆ ಆಯಿತ್ಯುಕ್ತ ಪರೋ ವಿಷ್ಣು ಉಚ್ಚಸ್ಸ ಏವತು. ದೇವರಿಗೆ ಆ ಅಂತ ಹೆಸರಿದೆ. ಅದಕ್ಕೆ ಭಾರಿ ದೊಡ್ಡವರು. ಉಚ್ಚ ಸ್ವರದಲ್ಲಿ ಹೇಳೋದಕ್ಕೆ ಆ ಅಂತ ಕರೀತಾರೆ. ತಬುದಾ ಜೀವಸಂಘಾಸ್ತು ಉದರಂ ತದ್ಗತಾಂತರಂ. ದೇವರಿಗೆ ಉದಾ ಅಂತ ಕರೀತಾರೆ. ಉದಾ ಅಂತ ದೇವರಿಗೆ ಹೆಸರು. ಅದಕ್ಕೋಸ್ಕರನೇ ಉದರಂ ಅಂದ್ರೇನು, ತದ್ಗತ ಅಂತರಂ ತದೇ. ಎರಡು ಸರಿ ಅದು ಅನ್ಬೋದು. ಆನು ಆ ಎಲ್ಲವೂ ದೇವರ ಹೆಸರಾದ್ದರಿಂದ ಎಲ್ಲ ಹೇಳ್ಬೋದು. ಜೀವಸಂಘಾಸ್ತು ಸಂಘಾ ಶುಹು ಉದರಂ ತದ್ಗತಾಂತರಂ. ಅವರಲ್ಲಿ ಭೇದ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಉದಾರ ಅಂತ ಕರಿಬೇಕು. ದೇವರಲ್ಲಿಲ್ಲ. ದೇವರ ರೂಪಗಳಲ್ಲಿ ಹೇಗೆ ಭೇದ ಇಲ್ವೋ ಹಾಗೆ ಇವರಲ್ಲಿ ಹೇಳಕ್ಕೆ ಬರೋಲ್ಲ, ಭೇದ ಇದೆ ಅಂತ ಹೇಳ್ತಾರೆ. ಉದಾ ಎಂಬುದು ಹೆಸರು ಕಾಮನ್ ಆದರೂ ಕೂಡ ಭೇದ ಇಲ್ಲದಿರಬೇಕೇ ದೇವರ ರೂಪಗಳಲ್ಲಿ, ಭೇದ ಇದ್ದೇ ಇರಬೇಕೇ ಜೀವಗಳಲ್ಲಿ. ತದೇವ ಬ್ರಹ್ಮ ಭಯಕೃತ್ ವಿದುಷೋ ಅವಿದುಷಸ್ತಥ. ಪರಮಾತ್ಮ ಜ್ಞಾನಿಗಳಿಗೂ ಭಯ ಹುಟ್ಟಿಸ್ತಾನೆ, ಅಜ್ಞಾನಿಗೂ ಭಯ ಹುಟ್ಟಿಸ್ತಾನೆ. ಜ್ಞಾನಿಗಳಿಗಿರೋ ಭಯದ ಸಾತ್ವಿಕ ಭಯ, ಅಜ್ಞಾನಿಗಳ ಭಯ ಇಲ್ಲ ಏನದು ತಾಮಸ ಭಯ. ಫಸ್ಟ್ ರ್ಯಾಂಕ್ ಬರೋನು ಕೂಡ ಎಕ್ಸಾಮ್ ಫೀರ್ ಇದ್ದೇ ಇರುತ್ತೆ ಅವನಿಗೆ, ಗೊತ್ತಾಯ್ತಿಲ್ಲ. ಅಲ್ಲೆಲ್ಲ ಫಾಲೋ ಇರ್ತಾವೆ. ಫಸ್ಟ್ ರ್ಯಾಂಕ್ ಅಂತೇಳಿ ಏನೋ ಹುಚ್ಚುಚ್ಚು ಬಡಿಯಾಗಿಲ್ಲ. ಎಲ್ಲ ನೀವು ಇರ್ತಾವೆ. ಮಾಡಿದ್ಮೇಲೆ ಟೆನ್ಷನ್ ಇರುತ್ತೆ ಅವನಿಗೆ. ಎರಡು ಪಾಸ್ ಆಗ್ತೇನೋ ಫಸ್ಟು, ಬರುತ್ತೆ ಎರಡು ನೋಡ್ತಾರೆ ಫಸ್ಟು. ಅದು ಗ್ಯಾರಂಟಿ ಆಗ್ತದೆ ಅಂತ ಅಂದ್ಕೊಂಡು ಬಿದ್ದುಬಿಟ್ರೆ ಅವ್ನು ಗ್ಯಾರಂಟಿ ಮುಂದೋಗೋ ಚಾನ್ಸಸ್ ಇಲ್ಲ. ರಿಸ್ಕ್ ಯಾವಾಗ ಇರುತ್ತದೆ. ಯಾವುದೋ ಕಾರಣಕ್ಕೆ ಆ ಕಾಲಕ್ಕೆ ಮರ್ತೋಗ್ಬಿಡ್ಬೋದು. ಅವಿದುಷಸ್ತಥ ವಿದುಷೋ ಅಲ್ಪ ಭಯಂ ಕುರ್ಯಾತ್ ಯಾವನ್ ಮುಕ್ತಿಂ ರಜತ್ತಸು. ಆದರೆ ಜ್ಞಾನಿಗಳಿರೋ ಬಲ ಸಾತ್ವಿಕ ಭಯ, ಅದು ಸ್ವಲ್ಪ ಭಯ ಜಾಸ್ತಿ ಇರೋದು. ಎಲ್ಲ ಕೆಲಸ ಮಾಡಿದವನು ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ತಿಳ್ಕೊಬಾರ್ದು. ಭಯ ಇರುತ್ತೆ, ಏನು ಕೇಳ್ತಿರುತ್ತೆ. ಆದರೆ ಒಳಗೆ ಧೈರ್ಯ ಇದೆ, ಎಲ್ಲ ತಿಳಿದೆ ಅಂತೇಳಿ. ಆದರೂ ಕೂಡ ಯಾವನು ಬರ್ತಾನೋ ಏನು ಕೇಳ್ತಾನೋ ಅಂತ ಟೆನ್ಷನ್ ಇದ್ದೇ ಇರುತ್ತೆ. ಆ ಭಯ ಬೇರೆ. ತಪ್ಪು ಮಾಡಿದ್ರೆ ಭಾರಿ ಭಯ ಇರುತ್ತೆ, ಸಿಕ್ಕಾಗ್ಬಿಟ್ರೆ ಕಷ್ಟ. ಇವನಿಗೆ ಆ ಪ್ರಶ್ನೆ ಇಲ್ಲ. ಅಸಾಭಯಂ ಭವೇದ್ ಬ್ರಹ್ಮ ತಸ್ಯ ಮುಕ್ತಸ್ಯ ಸರ್ವದಾ ತಸ್ಮಾತ್ ವಾಯವಾದಯೋ ದೇವ ವಿದ್ವಾಂಸೋಪಿ ವಿಶೇಷತಃ ಭೀತಾಃ ಕರ್ಮ ಕುರ್ವಂತಿ ವಿಷ್ಣು ಪ್ರೀತ್ಯರ್ಥ ಮಂಜಸ. ವಾಯುದ ಜ್ಞಾನಿಗಳಿಗೆ ವಿನಾಯಿತಿ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ವಾಯುದೇವರು ಪೂರ್ಣ ಪ್ರಜ್ಞರು ಬ್ರಹ್ಮವಾಯುಗಳು. ಅವರಷ್ಟು ಕೆಲಸ ಯಾರು ಮಾಡೋದೇ ಇಲ್ಲ. ಯಾಕೆ ಜ್ಞಾನ ಬಂದಿದ್ದಕ್ಕೆ ಸರಿಯಾಗಿ ಮಾಡೋದು ಗುರುತಾಗಬೇಕ ಹೊರತು ಬಿಡೋದು ಜ್ಞಾನಕ್ಕೆ ಅರ್ಹತೆ ಅಲ್ಲ. ಜ್ಞಾನ ಬಂದಿದ್ದಕ್ಕೆ ಅಡ್ವಾಂಟೇಜ್ ಬಿಡೋದಲ್ಲ, ಸರಿಯಾಗಿ ಮಾಡೋದು. ಒಳ್ಳೆ ಡ್ರೈವರ್ ಅಂತ ಕಣ್ಮುಚ್ಕೊಂಡು ಡ್ರೈವ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ವಿದ್ವಾಂಸೋಪಿ ವಿಶೇಷತಃ ಭೀತಾ ಸ್ವಕರ್ಮ ಕುರ್ವಂತಿ ವಿಷ್ಣೋ ಪ್ರೀತ್ಯರ್ಥ ಮಂಜಸ. ಯಾವುದಕ್ಕೆ ಮಾಡಬೇಕು? ದೇವರ ಪ್ರೀತಿಗೋಸ್ಕರವಾಗಿ ಮಾಡಲೇಬೇಕಲ್ಲ. ಅಮನ್ವಾನಸ್ಯ ನುರ್ವಿಷ್ಣು ಕುರ್ಯಾನ್ನಿತ್ಯಂ ಮಹದ್ಭಯಂ. ಯಾರು ಕರ್ಮ ಮಾಡಿಲ್ವಲ್ಲ ಅವನಿಗೆ ಭಾರಿ ಭಯ. ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ, ಭಾರಿ ಭಯ. ಮಾಡ್ಕೊಂಡು ಬಂದವನಿಗೆ ತಪ್ಪು ಮತ್ತೇನು ಆ ಥರ ಭಯ ಇರುತ್ತೆ. ಬಟ್ ಒಂದು ಸೇಫ್ ಅವನು. ಮಾಡ್ಕೊಂಡು ಬಂದಿಲ್ಲ ಅದು ಗುರಿ ಆಗೋದಿಲ್ಲ. ಅಮನ್ವಾನಸ್ಯ ನುರ್ವಿಷ್ಣು ಕುರ್ಯಾನ್ನಿತ್ಯಂ ಮಹದ್ಭಯಂ. ಅದು ಭಾರಿ ದೊಡ್ಡದೇ. ಅದು ತಮಾಖ್ಯಂ ಅನುತ್ಥಾನ. ತಮಸ್ಸು ವಾಪಸ್ ಬರದೆ ಅನುತ್ಥಾನ ಅಂದ್ರೆ ಒಂದೇ. ನಾ ಪುನರಾವರ್ತತೆ ನಚ ಪುನರಾವರ್ತತೆ ಅಂದರು. ವಾಪಸ್ ಬರದೇ ಇರತಕ್ಕಂಥ ತಮಸ್ಸಿಗೆ ಹಾಕಿಬಿಡ್ತಾನೆ. ಶೈಷಾ ಆನಂದಸ್ಯ ಮೀಮಾಂಸಾ ಭವತಿ. ಮುಂದೆ ದೊಡ್ಡ ವಿಷಯ. ಈಗ ಆನಂದದಲ್ಲಿ ಡಿಫರೆನ್ಸ್ ತೋರಿಸ್ಬೇಕೀಗ. ಆನಂದ ಇದು ಉಪನಿಷತ್ತು ಎಷ್ಟು ಹೇಳಿದ ಮೇಲೆ
ವೇದ ಒಪ್ಪರಲ್ಲಿ ಏನು ಒಪ್ಪಬೇಕಾಯ್ತಾಗ ಒಪ್ಪಲೇಬೇಕು. ಅದಕ್ಕೆ ಏನು ಮಾಡಿದ್ವಿ, ಓದ್ತಾರೆ ಇದನ್ನು ತಾರತಮ್ಯ ಒಪ್ಪತ್ತೇನೆ. ಈ ತಾರತಮ್ಯ ಸಂಸಾರದಲ್ಲಿ ಮಾತ್ರ, ಮುಕ್ತಿಯಲ್ಲಿಲ್ಲ. ಇಲ್ಲಿ ತಾರತಮ್ಯ ಎಲ್ಲಿ ಹೋಯ್ತು ಈಗ? ಇಲ್ಲೂ ತಾರತಮ್ಯ ಬರೋದಿಲ್ಲ, ಇರೋ ತಾರತಮ್ಯ ಹೋಗೋದಿಲ್ಲ. ಆದ್ದರಿಂದ ಇಲ್ಲಿ ಒಪ್ಕೊಂಡ್ರೆ ಮುಕ್ತಿಯಲ್ಲಿ ಒಪ್ಕೋಬೇಕು. ಇಲ್ಲಿ ಒಪ್ಕೊಳ್ಳೋದ್ರೆ ವೇದ ಒಪ್ಪಿಲ್ಲ ಅಂತ ಆಗುತ್ತೆ. ವೇದ ಒಪ್ಪಿದ್ರೆ ಇಲ್ಲಿ ಒಪ್ಪಬೇಕು, ತಾರತಮ್ಯ ಅದು ಎಷ್ಟು ವಿರೋಧ ಅಂದರೆ ಅದನ್ನೆಲ್ಲ ಕೇಳ್ಕೊಂಡವರಿಗೆ ಮತಗಳಲ್ಲಿ ನಮ್ಮ ಮತವನ್ನು ಸುಮ್ಮನೆ ಎಲ್ಲ ಕಡೆ ಕೆಡ್ತಾ ಹೋದಷ್ಟು ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ ಖುಷಿ ಆಗ್ತದೆ. ಗಟ್ಟಿ ಥರ ಬರುವುದು ಕೇಳಿದ ತಕ್ಷಣ ಇಷ್ಟು ತಪ್ಪುಗಳಿದೆ ಅಂತ ಅನಿಸ್ಬಿಡುತ್ತವೆ. ಆ ಥರ ಆಗಬಾರ್ದು. ಅದನ್ನು ಬರೀ ಆಗ್ರಹಕ್ಕೆ ಒಪ್ಕೋಬಾರ್ದು. ಆಗ್ರಹ ಬೇರೆ, ಕನ್ವಿಕ್ಷನ್ ಬೇರೆ. ಆಗ್ರಹ ಅದು ಮಾನಸಿಕ ದೋಷ, ಕನ್ವಿಕ್ಷನ್ ಬರೋದು ಸಾಕ್ಷಿ ಬರೋದು. ಯದಾ ಒಳ್ಳೆ ಪ್ರಶ್ನೆ ಕೇಳೋದಕ್ಕೆ ಯಾರಿಗೂ ಅಭಿಪ್ರಾಯನಿಲ್ಲ. ಪ್ರಶ್ನೆ ಎಷ್ಟು ಬೇಕಾದ್ರೆ ಕೇಳುವ, ಅದು ದೋಷ ಇಲ್ಲ. ಪ್ರಶ್ನೆ ಕೇಳಿದ ಮಾತ್ರಕ್ಕೆ ಇದಂತ ಅರ್ಥ ಅಲ್ಲ. ಕಳ್ತನ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ ಭಾಳ ಐಡಿಯಾ ಇದೆ ಅಂತ ಯಾರು ಕೇಳೋದಿಲ್ಲ. ಕಳ್ತನ ಯಾಕೆ ಮಾಡಬಾರ್ದು ಪ್ರಶ್ನೆ ಕೇಳಿದ್ರೆ ತಪ್ಪಲ್ಲ, ಗೊತ್ತಾಯ್ತಾ? ಯಾಕೆಂದರೆ ಅವ್ರು ತಿಳ್ಕೊಳ್ಳೋಕೆ ಕೇಳ್ತಾರೆ ಅಷ್ಟೇ. ಕಳ್ತನ ಮಾಡೋ ಉದ್ದೇಶ ಅವನಿಗಿಲ್ಲ, ಕ್ಲಾರಿಟಿ ಕೇಳ್ತಾನೆ, ಅದು ತಪ್ಪಲ್ಲ. ಆ ರೀತಿ ಕೇಳಿದ್ರೆ ನಾವು ಎನ್ಕರೇಜ್ ಮಾಡಬೇಕು. ಕುತರ್ಕ ಎನ್ಕರೇಜ್ ಮಾಡಬಾರ್ದು. ಯಾಕ್ರಿ ಮಾಡಬಾರ್ದು ಕಳ್ತನ ಅಂತ ಕೇಳಿದ್ರೆ ತಪ್ಪದು. ಅಂದರೆ ಅವ್ರ ಐಡಿಯಾ ಇದೆ ಅಂತ ಅರ್ಥ. ಭಾಳ ಹೇಳಿದಲ್ಲಿ ಸಿಟ್ಟು ಬಂತವರಿಗೆ ಬೈತಾ ಕೇಳ್ತಾನೆ ಅಷ್ಟೆ. ಯದಾ ಸೈಷ ಆನಂದಸ್ಯ ಮೀಮಾಂಸಾ ಭವತಿ. ಮೊದಲು ಎಷ್ಟು ಚೆನ್ನಾಗಿದೆ ಓದಿದ್ದಾನೆ. ಮುಕ್ತಿ ಇದೆಲ್ಲ ಓದಿದರೆ ಮುಕ್ತಿ ಹೋಗಲೇಬೇಕು ಪ್ರತಿಯೊಬ್ಬರು ಅನ್ಕೋತಾನೆ. ಇವತ್ತು ಯಾತಕ್ಕೆ ವಿದೇಶಕ್ಕೆ ಹೋಗೋ ಐಡಿಯಾ ಜನಕ್ಕೆ ಬಂತು? ಅಲ್ಲಿ ಹಿರಿಯ ಕೇಳಿ 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 ಬಂತು. ಯಾಕೆ ಓದಬೇಕು ಅಂತ ಬಂತು? ಓದೋರ ಅಡ್ವಾಂಟೇಜ್ ನೋಡಿ ನೋಡಿ ಬಂತು. ಅದೇ ಯಾವುದು ದೊಡ್ಡವರು ಇಷ್ಟಪಡ್ತಾರೆ ಅನುಕೂಲ ನೋಡಿ ಇಷ್ಟ ಬಂತು. ಮುಕ್ತಿಗೆ ಯಾತಕ್ಕೆ ಬಂದಿಲ್ಲ ಅಂತ ಕೇಳೇ ಇಲ್ಲ, ಅದರಿಂದ ಬಂದಿಲ್ಲ. ಕೇಳಿಲ್ಲ, ತಪ್ಪು ಕೇಳಿದ್ದಾರೆ ಎರಡೆರಡು. ಮುಕ್ತಿಯಲ್ಲಿ ಆನಂದ ಇರೋದಿಲ್ಲ, ಜ್ಞಾನ ಇರೋದು, ಈಗ ಯಾಕೆ ಹೋಗಬೇಕು? ನೀವು ಹೋಗ್ರಿ ಸಾಕು, ನಾವು ಬರೋದಿಲ್ಲ ಅಂತೇಳಿ ಆ ಥರ ಹೇಳಿ ಹೇಳಿ ಕೆಡಿಸಿಬಿಟ್ಟಿದ್ದಾರೆ. ಅದು ಟ್ರಿಕ್ ಮಾಡಿದ್ರು ಬೇರೆಯವರು. ಇವರು ಧರ್ಮ ಬಿಡಬೇಕಾದ್ರೆ ಒಂದು ಉದ್ದೇಶ ಇರಬೇಕು. ಉದ್ದೇಶ ಸರಿ ಇಲ್ಲ, ಧರ್ಮ ಯಾಕೆ ಬರ್ತಾರೆ? ಇದು ಓದಿದೆ ಯಾರಿಗೂ ಕೆಲಸ ಸಿಕ್ಕಿಲ್ಲ, ನೀವು ಸೇರ್ತಾರಾ? ಆ ಥರ ಕ್ರಿಯೇಟ್ ಮಾಡಿಬಿಟ್ರು. ಅವ್ರ ಉದ್ದೇಶ ಇದ್ದಿದ್ದೇ ಅದು. ಅದಕ್ಕೆ ಆಚಾರ ಭಕ್ತಿ ಕಲ್ಪನೆ ಫಸ್ಟ್ ಕ್ಲಾಸಾಗಿ ಹೇಳಿದ್ದಕ್ಕೆ ಅವ್ರು ಕೇಳಿದವರೆಲ್ಲ ಹೋಗ್ಬೇಕು ಅಂತ ಅನಿಸ್ತಾರೆ. ಯದಾ ಫಸ್ಟ್ ಮುಕ್ತ ಏನಾಗಿರ್ತಾನೆ ಗೊತ್ತಾ? ಯುವ. ಅವನಿಗೆ ವೃದ್ಧಾಪ್ಯಾದಿಗಳು ಇಲ್ಲವೇ ಇಲ್ಲ. ಇಲ್ಲಿಂದ ಶುರುವಾಯಿತು. ಮೊದಲನೇ ಸಮಸ್ಯೆ ಶುರುವಾಗೋದು ಎಲ್ಲಿಂದ? ವಯಸ್ಸಾಗುತ್ತೆ. ಮುಕ್ತಿಯಲ್ಲಿ ವಯಸ್ಸಾಗೋ ಪ್ರಸಂಗನೇ ಇಲ್ಲ. ಯುವ ಎರಡನೇದು. ಮುಂದೆ ಹೇಳ್ತಾರೆ ಶಾತ್, ಯಾವಾಗಲೂ ಯುವಕನಾಗೇ ಇರ್ತಾನೆ. ಸಾಧು ಯುವ ಅಧ್ಯಾಯಕ, ಯಾವಾಗಲೂ ಅಧ್ಯಯನ ಜ್ಞಾನಪೂರ್ಣನಾಗಿರ್ತಾನೆ. ಆಶಿಷ್ಟ ಅಂದ್ಕೊಂಡದ್ದೆಲ್ಲ ಆಗುತ್ತೆ. ದೃಢಿಷ್ಟ ಆರೋಗ್ಯವಂತನಾಗಿರ್ತಾನೆ. ಬರೀ ಆರೋಗ್ಯ ಇದೆ, ಇದು ಆಯುಷ್ಯ ಇದೆ, ಆರೋಗ್ಯ ಇಲ್ಲ ಅಂತ ಆಗಬಾರ್ದು. ಅದು ಫಸ್ಟ್ ಕ್ಲಾಸ್ ಆರೋಗ್ಯ ಇದೆ. ಬಲಿಷ್ಠನಾಗಿರ್ತಾನೆ. ಎರಡು ಬಲಿಷ್ಠ, ಜ್ಞಾನಬಲ ಬಾಹುಬಲ. ಸಸ್ಯೇಯಂ ಪೃಥಿವಿ. ಅವನಿಗೆ ಎಷ್ಟು ಆನಂದ ಸಿಗುತ್ತೋ ಗೊತ್ತಾ? ಅವನ ಆನಂದನೇ ಇಮ್ಯಾಜಿನ್ ಮಾಡಿ. ಮುಕ್ತನಿಗೆ ಎಷ್ಟು ಆನಂದ ಆಗಬಹುದು ಅದನ್ನು ಆ ಯೂನಿಟಲ್ಲಿ ಕೇಳಿಬಿಟ್ರೆ ಮುಕ್ತಿನ ಯಾರೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಯೂನಿಟ್ ಹೇಳ್ತಾರೆ ಹೇಗೆ ಲೆಕ್ಕ ಹಾಕಬೇಕು ಅಂತೇಳಿ. ಪುಣ್ಯ ಲೆಕ್ಕ ಹಾಕ್ಬೇಕಾದ್ರೆ ಏಕಾಸಿ ಇಟ್ಕೋಬೇಕು. ಈ ವಾಟ್ಸನ್ನು ಕರೆಂಟ್ ವ್ಯಾಟ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ವೋಲ್ಟ್ಸು ವ್ಯಾಟ್ಸು ಅಂತ ಹೇಗೆ ಹೇಳ್ತಾರೋ ಹಾಗೆ ಪುಣ್ಯ ಹೇಳ್ಬೇಕಾದ್ರೆ ದೊಡ್ಡ ಇದಿಟ್ಕೊಂಡ್ಬಿಟ್ಟಿದ್ದಾರೆ. ಏನು ಗೊತ್ತಾ? ಸೈಕೋ ಮೊದಲೇದಾಗಿ ತಸ್ಯ ಇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾಶ್ಯ. ಇಡೀ ಭೂಮಿ ಒಂದು ಸ್ಟೇಟ್ ಅಲ್ಲ, ಒಂದು ಕಂಟ್ರಿ ಅಲ್ಲ, ಇಡೀ ಭೂಮಿ. ಅದು ಎಷ್ಟಿದೆ ಗೊತ್ತಾ? ಇಂಚ್ ಬೈ ವಿತ್ತಸ್ಯ ಪೂರ್ಣ. ಹಣ ತುಂಬಿ ತುಳುಕ್ತಾ ಇದೆ. ಮಿತ್ರ ದುಡ್ಡೇ ಇಲ್ಲ, ಹಾಗೆಲ್ಲ ಇಲ್ಲ, ತುಂಬಿ ತುಳುಕ್ತಾ ಇದೆ. ಅದು ಮಿನಿಮಮ್ ಆನಂದ ಮೋಕ್ಷದಲ್ಲಿ. ಅಂದರೆ ಈಗಿದ್ರೆ ಚಕ್ರವರ್ತಿ ಅಂತ ಅರ್ಥ. ಈ ಒಂದು ಚಕ್ರವರ್ತಿಯ ಆನಂದ ಏನಿದೆಯಲ್ಲ, ಮುಕ್ತಿಯಲ್ಲಿ ಲೋಯೆಸ್ಟ್ ಫೆರೋ ಯಾವ ಗ್ರೇಡಲ್ಲಿ ಇರ್ತಾರೆ? ಈ ಗೌರ್ಮೆಂಟ್ ಅಟೆಂಡರ್ ಸ್ಕೇಲ ಎಷ್ಟಿರುತ್ತೆ? ಅಟೆಂಡರ್ ಸ್ಕೇಲ ಭಾರಿ ಜೋರಾಗಿದೆ, ನಡೀತಿಲ್ಲ. ಇವೆಲ್ಲ ಕಾಮನ್, ರಿಟೈರ್ಮೆಂಟು, ಪೆನ್ಷನ್ ಅವೆಲ್ಲ ಕಾಮನ್. ಸ್ಯಾಲರಿ ಕಡಿಮೆ ಇರೋದಿಲ್ಲ. ಅದು ಲೀವ್ಗೆ ಎಲ್ಲ ಅಪ್ಲಿಕಬಲ್. ಅದಕ್ಕೆ ಮುಕ್ತಿ ಲೀವ್ಗೆ ಹಾಕಬೇಕಾಗಿಲ್ಲ. ಮನುಷ್ಯ ಗಂಧರ್ವ, ಇದು ಒಂದೇನ, ಅದು ಒಬ್ಬ ಮನುಷ್ಯನ ಆನಂದದ ಲೆಕ್ಕ. ಮನುಷ್ಯ ಆನಂದದ ಒಂದು ಯೂನಿಟ್ ಅಂದರೆ ಇಷ್ಟು. ಆದ್ದರಿಂದ ಮಿನಿಮಮ್ ಮುಕ್ತಿ ತೊಗೊಂಡ್ರೆ ಕೂಡ ನಮಗೆ ಏನು ಬೇಕಾದಷ್ಟು ಅಡ್ವಾಂಟೇಜ್ ಇಲ್ಲ. ಗೌರ್ಮೆಂಟ್ ಕೆಲಸ ಸಿಕ್ತಷ್ಟು ಖುಷಿ ಪಡ್ತಾರಲ್ಲ, ಸಾಕು, ನಮ್ಮ ಯೋಗ್ಯತೆ ತಕ್ಕ ಸಿಕ್ಕರೆ ಸಾಕು ಅಂತ ಹೇಳ್ತಾರೆ. ಆನಂದ ಸಯೇಕೋ ಮನುಷ್ಯ ಆನಂದ ಗಂಧರ್ವಾಣ. ಆಮೇಲೆ ಅದೇ ಆನಂದ ತೊಗೊಂಡ್ಬಿಟ್ರೆ ಶತಂ 100% ಜಾಸ್ತಿ ಮಾಡಬೇಕು. ಅದು ಮನುಷ್ಯ ಗಂಧರ್ವ. ಮನುಷ್ಯ ಗಂಧರ್ವ ದೇವ ಎರಡು ಗುಂಪಿದೆ ಅದರಲ್ಲಿ. KS IAS ಇರ್ತದಲ್ಲ, ಸ್ಟೇಟ್ದು ಅದು ಸೆಂಟ್ರಲ್ದು, ಆ ಥರ ಎಲ್ದಿರುತ್ತೆ. ಆನಂದ ವ್ಯತ್ಯಾಸ ಆಗುತ್ತೆ. ಮನುಷ್ಯ ಗಂಧರ್ವರಲ್ಲಿ ಒಂದು ಗಂಧರ್ವರು
ಅದರಲ್ಲಿ ಮನುಷ್ಯ ಗಂಧರ್ವ. ಆ ಮನುಷ್ಯರಾಗಿ ಸಾಧನೆ ಎಲ್ಲ ವ್ಯತ್ಯಾಸ ಇದೆ. ಸಿಂಪಲ್ ಇದೆ. ಸ್ಟೇಟು ಇಂತ ಇದ್ದಾಗ ಒಂದು ವ್ಯತ್ಯಾಸ ಬಂದು ಆಯ್ತಾಗಲಿ. ಉತ್ತಮರು ಮಿನಿಮಮ್ ಆಗಿರ್ಬೇಕು ಅವರು. ಎಲ್ಲಿ ಮನುಷ್ಯ ಅಂತ ಕರೀತಾರೋ ಮುಕ್ತಿಯಲ್ಲಿ ಮನುಷ್ಯೋತ್ತಮ ಅಂತಾನೆ ಅರ್ಥ, ಬೇರೆ ಅಲ್ಲ. ಏಕೋ ಆನಂದ ತೇ ಯೇ ಶತ ಮಾನುಷ ಆನಂದಾ ಸ ಏಕೋ ಮನುಷ್ಯ ಪ್ರಾಣಾಮ ಆನಂದ. ಇವೊಂದು ಎಲ್ಲರಿಗೂ ಕಾಮನ್ ಹೇಳ್ಬಿಡ್ತಾರೆ. ಶ್ರೋತ್ರಿಯಸ್ಯ ಅಕಾಮಹತಸ್ಯ, ಶ್ರೋತ್ರಿಯಸ್ಯ ಅಕಾಮಹತಸ್ಯ. ಅದು ಶ್ರೋತ್ರಿಯನಾಗಿರಬೇಕು, ಅಕಾಮಹತಸ್ಯ. ಶ್ರೋತ್ರಿಯನಾಗಿದ್ದ ಅಕಾಮಹತನಾಗಿದ್ದವನಿಗೆ ಒಂದು ಆನಂದ ಎಷ್ಟು ಇಷ್ಟ ಆಗುತ್ತೋ ಅದು 100ರಷ್ಟು ಮೇಲೆವರೆಗಾಗುತ್ತೆ. ಇಲ್ಲಿ 100 ಅಂದರೆ 100 ಅಲ್ಲ, ಎಷ್ಟು ಹೆಚ್ಚು ಅಂತ. ಬ್ರಹ್ಮದೇವರು ಅಂತೋಡ 100 ಅಂದರೆ 100 ಅವರಿಗೆ, ಉಳಿದವರಿಗೆ 100 ಅಲ್ಲ, ಎಷ್ಟು ಗೊತ್ತು? 100 ವ್ಯತ್ಯಾಸ ಇರೋದು ಯಾರಿಗೆ ಗೊತ್ತಾ? ಬ್ರಹ್ಮವಾಯುಗಳಿಗೆ, ಸರಸ್ವತಿ ಭಾರತೀಯರಿಗೆ. ಸರಸ್ವತಿ ಭಾರತೀಯ ಗರುಡ ಸೇರಿದವರಿಗೆ. ಇನ್ನು ಯಾರಿಗೂ 100 ಇಲ್ಲ, ಎಲ್ರಿಗೂ 100 ಇಲ್ಲ. ಒಂದು 20, 30, 4, 2 ಆ ಥರ ಕಡಿಮೆ ಆಗಿಬಿಡೋದು. ಗೊತ್ತಾಯ್ತಾ? 100 ಡಿಫ್ರೆನ್ಸ್ ಬರೋದೇ ಇಲ್ಲ. ಹಾಂ, ಬೇರೆ ಯಾಕೆ ಹೇಳ್ತಿದ್ರು? ಮನುಷ್ಯರ ಆನಂದ, ಮನುಷ್ಯೋತ್ತಮರ ಆನಂದ ಬೇರೆ, ಮನುಷ್ಯ ಗಂಧರ್ವ ಆನಂದ ಬೇರೆ, ದೇವಗಂಧರ್ವ ಆನಂದ ಬೇರೆ. ಹೌದು ಹೌದು ಹೌದು. ಬಟ್ ಕಡೆಯ ಪಕ್ಷದಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ. ಲೋಯೆಸ್ಟೇ ಇಲ್ಲಿ ಹೈಯೆಸ್ಟು, ಭೂಲೋಕದ ಹೈಯೆಸ್ಟ್ ಮ್ಯಾಕ್ಸಿಮಮ್ ಇದೆ. ಅದು ಮಿನಿಮಮ್ ಸ್ಯಾಲ್ರಿ, ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಾರಲ್ಲ ಹಾಗೆ, ಅಷ್ಟು ಜಾಸ್ತಿ ಇದೆ. ಅದರಿಂದ ಯಾರು ಬಿಡ್ತಾರೆ ಅಂತ ಕೇಳಿದರೆ ಅದೆಲ್ಲ ಹೇಳ್ತಿರ್ಬೇಕು. ಅದು ಫಲಾಧ್ಯಾಯ ಹೇಳ್ತಾರಲ್ಲ, ಅದೆಲ್ಲ ಆ ಉದ್ದೇಶಕ್ಕೆ ಹೇಳ್ತಾರೆ. ಅವ್ರು ಫಲಾಧ್ಯಾಯ ಸಿಗ್ತದೆ ಅಲ್ಲಿಗೆ ಬಿಟ್ಟು ಹೋಗ್ಬಿಡ್ತಾರೆ, ನಾವು ಫಲ ಸಿಗ್ತಲ್ಲ. ಅಕಾಮ ನಮ್ಮ ಜನ ಮೊದಲು ಪ್ರಸಾದ ಕೊಟ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ? ತೊಗೊಂಡೋಗ್ಬಿಡ್ತಾರೆ. ಕೊನೆಯ ಪ್ರಸಾದ ಕೊಟ್ಟರೆ ಅಷ್ಟೊತ್ತಿಗೆ ಬರ್ತಾರೆ. ಅರ್ಥ ಆಯ್ತಾ? ಕೊನೆಗೆ ಕೊಟ್ಟರೆ ಆಟೋಬಿ ಬರ್ತಾರೆ, ಮೊದಲು ಕೊಟ್ಟರೆ ತೊಗೊಂಡೋಗ್ಬಿಡ್ತಾರೆ. ಮಧ್ಯೆ ಕೊಟ್ಟರೆ ಅದು ಉದ್ದಕ್ಕೆ ಕೊಡ್ತಾರಲ್ಲ ಕೂತಿರ್ತಾರೆ, ಕೊಡ್ತಾನೆ ಇರಬೇಕು. ಇವ್ರು ಹೇಳ್ತಾರೆ, ಹೇಳೋಕ್ಕೆ ಟೈಮೇ ಸಿಗೋದಲ್ಲ. ಹಾಗಾಗಬಾರ್ದು. ಅದೆಲ್ಲ ಡೀಟೇಲಾಗಿ ನಾಳೆ ಇನ್ನು ತುಂಬ ಹೇಳ್ತಾರೆ, ಅದಿಷ್ಟು ಕೇಳಬೇಕು. ಎಲ್ಲರೂ ಬಿಡಿಸ್ತಾರೆ. ಈಗ ಒಂದು ದೃಷ್ಟಿಯಿಂದ 2 ಪರ್ಪಸ್ ಸರ್ವ್ ಆಗುತ್ತೆ ಅದರಲ್ಲಿ. ಒಂದು ಪರ್ಪಸ್ ಏನೋ ಆನಂದ ಬೇರೆ ಇಷ್ಟ ತಾರತಮ್ಯ ಅಂತ ಅರ್ಥ. ತಾರತಮ್ಯ ಸೆಟ್ಲ್ ಆಗುತ್ತೆ. ಓ ಕರೆಕ್ಟ್ ತಾರತಮ್ಯ. ಕೆಲವು ಕನ್ಫ್ಯೂಷನ್ ಬರುತ್ತೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ